ಪ್ರಾರ್ಥನೆಯನ್ನ ಕೇಳಿ. ನೋಡು, ನಾವು ಜಸ್ಟ್ ಅವಳನ್ನ ನೋಡಿ ವಿಶ್ ಮಾಡಿ ವಾಪಸ್ ಬರ್ತಾ ಇರ್ತೀವಿ ಅಷ್ಟೇ. ನೀನ್ ಪರಾಕ್ರಮ ಎಲ್ಲ ತೋರ್ಸಕ್ ಹೋಗ್ಬೇಡ, ಗೊತ್ತಾಯ್ತಾ? ಅಲ್ಲ, ಇಂಥ ಕೇಸಲ್ಲೆಲ್ಲ ದೊಡ್ಡ ಗಲಾಟೆ ಆಗುತ್ತೆ, ಸುಮ್ನೆ ಯಾಕೆ ಅಂತ. ಲೈ, ಅವಳಿಲ್ಲಿದ್ದಾಳ, ಮನೇಲಿದ್ದಾಳ ಕೇಳಿರೋ. ಮಂಗಳೂರಿನ ಜೋಸೆಫ್ ಆದ ನಾನು ತೆರೇಸ್ ಅವರ ಮಗ ಉಸಾನ್ ಜೋಸೆಫ್ ಮದುವೆಯಾಗೋದಿಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇದೆ. ಸರಿ. ಪಣಂಬೂರಿನ ಪೀಟರ್ ಮತ್ತು ಮೇರಿ ಅವರ ಮಗಳಾದ ಪ್ರಿಯಾ, ಇವಳನ್ನ ಮದುವೆಯಾಗೋದಿಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ? ಮಂಗಳೂರಿನ ಜೋಸೆಫ್ ಮಗನಾದ ವಿಕ್ಟರ್ ಜೋಸೆಫ್ ಮತ್ತು ಪಣಂಬೂರಿನ ಪೀಟರ್ ಮತ್ತು ಮೇರಿಯವರ ಮಗಳಾದ ಪ್ರಿಯಾ, ಇವರ ಮದುವೆಗೆ ಯಾರದಾದ್ರೂ ಸಮಸ್ಯೆ ಇದೆಯಾ? ಇದೆ, ನನಗೆ ಸಮಸ್ಯೆ ಇದೆ. ಲೈ, ಇವ್ನ್ ಎಲ್ಲೋ ನೋಡಿದೀನಿ ಕೊಡ ನಾನು. ಲೈ, ಹುಡುಗಿನ ಅದು ಅವಳಲ್ಲ. ದಿಯಾ ಅಲ್ಲ, ಮತ್ತೆ ದಿಯಾ ಅಲ್ಲಿ. ಕಳೆದ 3 ವರ್ಷದಿಂದ ಇವಳನ್ನ ಪ್ರೀತಿಸ್ತಾ ಇದ್ದೀನಿ. ಜಗತ್ತಲ್ಲಿರೋ ಯಾವ ಶಕ್ತಿನೂ ನಮ್ಮನ್ನ ದೂರ ಮಾಡಕ್ಕಾಗಲ್ಲ. ಈ ಮತ, ಜಾತಿ, ಭಾಷೆ ಇವೆಲ್ಲದನ್ನು ಮೀರಿ ನಾವಿಬ್ರು ಯಾವ ಸಮಸ್ಯೆನೂ ಇಲ್ದೇ ಇರೋ ಬೇರೆ ಜಗತ್ತಲ್ಲಿ ನಾವು ಬಾಳ್ಬೇಕು ಅಂತ ಅನ್ಕೊಂಡಿದ್ವಿ. ನೀನ್ ನನ್ ಜೊತೆಗೆ ಓಡ್ ಬರ್ತೀಯಾ ಗೆಳೆಯ? ಇದು ಫ್ರಾನ್ಸಿಕ್ ಕ್ಯಾಥೋಲಿಕ್ ಚರ್ಚ್ ಅಲ್ವಾ? ಅಲ್ಲಪ್ಪ, ಇದು ಬೇರೆ ಚರ್ಚು. ಮಿಸ್ ಆಗಿ ಬಂದ್ಬಿಟ್ಟೆ. ಯಾರು ಇವನು ತರಲೆ ಮಗ. ವ್ಯಕ್ತಿ ಮತ್ತೆ ಚರ್ಚು ಬದಲಾಗ್ಬಿಡ್ತು. ಮುಂದುವರಿಸಿ. ಯಾರಾದ್ರೂ ಈ ಮದುವೆ ಬಗ್ಗೆ ಏನಾದ್ರೂ ಹೇಳೋದಿದ್ಯಾ? ಹಾಯ್. ಹಾಯ್. ಭಯ ಆಯ್ತು ಆ ಹುಚ್ಚನ್ ನೋಡಿ. ಯಾಕೆ ನಗ್ತಿದ್ಯಾ? ಇಲ್ಲ, ನಾನು ಅನ್ಕೊಂಡೆ ನಿನ್ನ ಎಂಗೇಜ್ಮೆಂಟ್ ಅಂತ. ಅದು ಗೊತ್ತಾಯ್ತು ಬಿಡು. ಮತ್ತೆ ನಾನು ಸುಮ್ಮನೆ ಹೇಳಿದ್ದು. ಏನು? ಹಂಗೆ. ಹಲೋ. ನಿಮ್ಮ ಮದುವೆಗೆ ಇಂಥ ಹುಚ್ಚ ಯಾರಾದ್ರೂ ಬರ್ಬೋದಾ ಅಂತ? ಇಲ್ವರೆಗೂ ಅಂತ ಹುಚ್ಚ ಯಾರೂ ಇಲ್ಲ. ಬರ್ತಾನೋ ಗೊತ್ತಿಲ್ಲ. ಸ್ವಲ್ಪ ಸಾಕು. ಅಪ್ಪ, ದಿಯಾ. ಲೋ, ದಿಯಾ ಕಾಲಿಂಗೋ. ರಿಯಾನಾ? ಯಾರಿದು? ನಿನ್ನ ನೋಡ್ಕೋತೀನಿ ನನ್ನ ಮಗನೇ. ಲೋ, ಚಪಾತಿ ಬೇಕೇನೋ? ಹಲೋ. ಟಾಮ್ ಯಾಕೆ ಉಸಿರು ಕಟ್ತಾ ಇದೆ? ರಾತ್ರಿ ಎಕ್ಸರ್ಸೈಸ್ ಮಾಡ್ತಿದ್ಯಾ? ಅಲ್ಲ, ಪ್ರೈವಸಿಗೋಸ್ಕರ ಹೊರಗಡೆ ಬಂದೆ. ಟಾಮನ್ ರೂಮ್ ಅಲ್ಲಿ ಪ್ರೈವಸಿ ಇಲ್ವಾ? ಇದೆ, ಆದ್ರೆ ನನ್ನ ತಮ್ಮ ಚರಿ ಅವಾಗ ಟ್ಯಾಪ್ ಕೊಡು, ಫೋನ್ ಕೊಡು ಅಂತ ಬರ್ತಾನೆ ಇರ್ತಾನೆ. ರಿಯಾ, ಡಿನ್ನರ್ ಆಯ್ತಾ? ಆಯ್ತು. ಟಾಮ್ದು ಆಯ್ತಾ? ನಂದ್ ಆಯ್ತು. ಮತ್ತೆ ಏನಿಲ್ಲ, ನಾಳೆ ಮಾತಾಡ್ತೀನಿ.
ಏನು? ನಾಳೆ ಸಿಗೋಣ. ಸೇಮ್ ಪ್ಲೇಸ್. ಗುಡ್ ನೈಟ್. ಹೇ, ಸೇಮ್ ಪ್ಲೇಸ್. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನ ತುಂಬಾ ಸುಂದರವಾಗಿದೆ ಅಲ್ವಾ? ಅಯ್ಯೋ, ಒಳ್ಳೆ ಚಂದ್ರ. ವಯಸ್ಸು 16, ಮೈನರ್ ಹುಡುಗಿ, ರೇಪ್ ಆಗಿದೆ. ತುಂಬಾ ಕಷ್ಟ ಸರ್. ಅದ್ ನನಗೂ ಗೊತ್ತಯ್ಯ. ಅದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳು. ನಾನು ಈಗಾಗಲೇ ಟೆನ್ಷನಲ್ಲಿದ್ದೀನಿ. ನಾನು ಹೇಗಾದರೂ ಈ ಕೇಸಿಂದ ಹೊರಗೆ ಬರಬೇಕು. ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೋತೀನಿ. ಇದಕ್ಕೆ ಏನಾದರೂ ಎವಿಡೆನ್ಸ್ ಸಿಕ್ಕಿದೆಯಾ? ಮೆಡಿಕಲ್ ರಿಪೋರ್ಟ್ಸ್ ಇದೆ ಅಂತ ಕೇಳ್ಪಟ್ಟೆ. ಮತ್ತೆ ಅವಳು ನನ್ನ ಬಗ್ಗೆ ಬರೆದಿರುವಂಥ ಒಂದು ಡೈರಿ. ಮೆಡಿಕಲ್ಸ್ ರಿಪೋರ್ಟಿಂದ ಏನೂ ತೊಂದರೆ ಆಗಲ್ಲ. ಆದರೆ ಆ ಹುಡುಗಿ ಅವಳು ಕೈಯಾರೆ ಬರೆದಿದ್ದಾಳಲ್ಲ ಡೈರಿ, ಅದರಿಂದನೇ ಸಮಸ್ಯೆ. ಆ ಹುಡುಗಿ ಏನಾದರೂ ಸತ್ತೋದ್ರೆ ಅದೇ ಒಂದು ದೊಡ್ಡ ಸಾಕ್ಷಿ ಆಗುತ್ತೆ. ಮೊದಲು ಅದನ್ನು ಹುಡುಕ್ಬೇಕು. ಅದು ಸಿಕ್ಕಿದ್ರೆ ತಪ್ಪಿಸ್ಕೋಬೋದಾ? ಮೊದಲು ತಗೊಂಡು ಬನ್ನಿ, ನಾನು ನೋಡ್ಕೋತೀನಿ. ಎಡ್ಗರ್ ಎಲ್ಲಿ? ಅಲ್ಲಿ ಗಾಡಿಲಿದೆ ನೋಡಿ. ಅವನಿಗೇನು ಯಾವಾಗಲೂ ಇದೇ ಗಾಡಿನ ಇಷ್ಟ ಆಗೋದು? ಬೇರೆ ಗಾಡಿಗಳಿಲ್ಲ ಅಂತ ಅಲ್ಲ, ಅವನಿಗೆ ಆ ಗಾಡಿ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಇದೆ. ಏನು ಅಟ್ಯಾಚ್ಮೆಂಟು? ಕಷ್ಟ. ಮೀಟ್ ಮಾಡ್ತೀರಾ? ಬೇಡ ಬೇಡ, ಆಮೇಲೆ ಫೋನ್ ಮಾಡ್ತೀನಿ. ಓಕೆ, ಬರಲ್ಲ. ಸರಿ. ಹಲೋ, ಬೇಕಾ? ಮನೆಯಿಂದ ಕಾಲ್ ಬಂದಿತ್ತು. ಅಪ್ಪನಿಗೆ ಸೀರಿಯಸ್ ಆಗಿದೆಯಂತೆ. ಎಡ್ಗರ್ನ ನೋಡ್ಬೇಕು ಅಂತ ಹೇಳ್ತಿದಾರಂತೆ. ನೋಡೇನ್ ಮಾಡ್ತಾರಂತೆ? ಅವರು ನಿನ್ನಪ್ಪನಪ್ಪ, ಏನೇ ಆದ್ರೂ ಸಾಯೋ ಸ್ಥಿತಿಯಲ್ಲಿದ್ದಾರೆ. ಕೊನೆಗಳಿಗೆಲ್ಲಿ ನೀನು ಅವ್ರ ಜೊತೆನೇ ಇರ್ಬೇಕಪ್ಪ. ಅವ್ರಿಗಿಂತ ಹೆಚ್ಚಾಗಿ ನನ್ನ ಜೊತೆ ಇವ್ ನಿಂತಿದ್ದು. ನೀವು ನನ್ನ ಜೊತೆ ಇದ್ರಿ ಅಲ್ವಾ? ಗಾಡಿ ಹತ್ತಿ. ಬೇಕಾ? ಬೇಡ, ನೀನೆ ತಿನ್ನು.